ಇನ್ನು ಅರವಿಂದ್ ರೆಡ್ಡಿಯಿಂದ ನಟಿಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ನೋಡೋಣ. ನೋಡಿ, ಆರೋಪ ಸಂಬಂಧ ಟಿವಿ9 ಜೊತೆಗೆ ನಟಿ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹೌದು, ನಾವು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರಲಿಲ್ಲ. ನಾನು ಬಾಡಿಗೆ ಮನೆ ಮಾಡ್ಕೊಂಡಿದ್ದೆ, ಅವರು ಅವ್ರ ಮನೆಯಲ್ಲಿದ್ದರು. ಬಟ್ ಭೇಟಿ ಮಾಡ್ತಾ ಇದ್ವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಅವ್ರ ಮನೆಗೆ ಹೋಗಿ ನಾನು ಭೇಟಿ ಆಗ್ತಾ ಇದ್ದಿದ್ದು ನಿಜ ಅನ್ನುವಂಥದ್ದನ್ನ ಕೂಡ ನಟಿ ಈಗ ಹೇಳಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ನಟಿಯಾಗಿರುವಂತಹ ಸಂತ್ರಸ್ತೆ ಈಗ ದೂರನ್ನು ದಾಖಲು ಮಾಡಿದರು. ನನಗೆ ಟಾರ್ಚರ್ ಆಗ್ತಾ ಇದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯಿಂದ ಆಗಿರುವಂತಹ ವಂಚನೆ ಜೊತೆಗೆ ಕಿರುಕುಳ, ನನಗೆ ತುಂಬ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀನಿ. ಅವರಿಂದಾಗಿ ನಾನು ತುಂಬ ಡಿಪ್ರೆಷನ್ನಲ್ಲೂ ಕೂಡ ಇದ್ದೀನಿ, ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಆ ನಟಿ ಹೇಳ್ಕೊಂಡಿದ್ರು. ಸೊ ಅದರ ಬೆನ್ನಲ್ಲೇ ಈಗ ಟಿವಿ9 ಜೊತೆಗೆ ಮಾತನಾಡಿದರೆ ನಟಿ. ಆಕೆ ಹೇಳೋ ಪ್ರಕಾರ, ಹೌದು, ನಾವಿಬ್ಬರು ರಿಲೇಷನ್ಶಿಪ್ನಲ್ಲಿ ಇದ್ವಿ ಅನ್ನಂದರೆ ಲಿವಿನಲ್ಲೇ ಏನಿರಲಿಲ್ಲ. ಅವ್ರ ಮನೇಲಿದ್ದರು, ನಮ್ಮ ಮನೇಲಿ ನಾನು ಬಾಡಿಗೆ ಮನೇಲಿದ್ದೆ. ಬಟ್ ಆಗಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ ಅನ್ನುವಂಥದ್ದನ್ನು ಕೂಡ ಆಕೆ ಹೇಳಿದ್ದಾರೆ. ಜೊತೆಗೆ ಹಿಂದೆ ಫೋನ್ನಲ್ಲೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಆ ನಟಿ ಹೇಳಿದ್ದು, ಅವ್ರೇನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಏನಿದೆಯಲ್ಲ, ಅದೇನು ನನಗೊಬ್ಳಿಗೆ ಕೊಟ್ಟಿದ್ದಾರೆ ಅನ್ನೋಂಥದ್ದಲ್ಲ. ಅವ್ರು ಬೇರೆಯವ್ರಿಗೂ ಕೂಡ ಹಾಗೆ ಗಿಫ್ಟ್ ಕೊಡ್ತಾ ಇರ್ತಾರೆ. ನಾನು ಕೂಡ ಕೊಟ್ಟಿದ್ದೀನಿ, ಅವ್ರ ಮನೆ ಕಾರು ಕೊಡಿಸಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ನನ್ನ ಬಳಿ ಯಾವುದೇ ಕಾರ್ ಆಗಲಿ ಮನೆ ಆಗಲಿ ಯಾವುದೂ ಇಲ್ಲ. ನಾನು ಅವರಿಂದ ಯಾವುದೇ ರೀತಿ ದುಡ್ಡು ಕೂಡ ತಗೊಂಡಿಲ್ಲ. ರಿಲೇಷನ್ಶಿಪ್ನಲ್ಲಿ ಇದ್ದಾಗಲೂ ಕೂಡ ನಾನು ಬಾಡಿಗೆ ಮನೆಯಲ್ಲೇ ಇದ್ದೆ. ನಾನು ಇವತ್ತಿಗೂ ಕೂಡ ಬಾಡಿಗೆ ಮನೆಯಲ್ಲೇ ವಾಸಿಸ್ತಾ ಇದ್ದೀನಿ. ಕಾರನ್ನು 5 ನಿಮಿಷ ಕೂಡ ಇಟ್ಕೊಳ್ಳಿಲ್ಲ, ನಾನು ವಾಪಸ್ ಕಳಿಸಿದ್ದೀನಿ ಅನ್ನೋ ಮಾತುಗಳನ್ನು ಕೂಡ ಈ ನಟಿ ಈಗ ಹೇಳ್ಕೊಂಡಿದ್ದಾರೆ. ಅಂದರೆ ಇಟ್ ಇಸ್ ವೆರಿ ವೆರಿ ಡಿಸಪಾಯಿಂಟಿಂಗ್ ಅಂಡ್ ಅನ್ಫಾರ್ಚುನೇಟ್ಲಿ ಏನು ನಡೀತಿದೆ ಇವಾಗ. ಸಡನ್ಲಿ ಒಂದು ಪ್ರೈವೇಟ್ ಸಿಚುವೇಶನ್ ಆಗಲಿ ಅಥವಾ ಪರ್ಸನಲ್ ಸಿಚುವೇಶನ್ ಆಗಲಿ ಇವಾಗ ಪಬ್ಲಿಕ್ ಆಗಿದೆ. ನಾನು ನನ್ನ ಸೇಫ್ಟಿಗೋಸ್ಕರ, ನನ್ನ ಪೀಸ್ ಆಫ್ ಮೈಂಡ್ಗೋಸ್ಕರ ನಂಗೆ ಆಗ್ತಿರೋ ಹ್ಯಾರಾಸ್ಮೆಂಟಿಂದ ಆಚೆ ಬರೋಕ್ಕೋಸ್ಕರ ಹೋಗ್ಬಿಟ್ಟು FIR ಫೈಲ್ ಮಾಡಿದ್ದೆ. ಆ್ಯಂಡ್ ಫೈನಲಿ ಇವಾಗೆಲ್ಲ ಪಬ್ಲಿಕ್ ಆಗಿದೆ. ಆ್ಯಂಡ್ ನಾನು ಅವ್ರು ಹೇಳೋ ಪ್ರಕಾರ ಅವ್ರು ಅಷ್ಟು ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀನಿ, ಇಷ್ಟು ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀನಿ, ಮನೆ ಕಾರು ಅಂತೆಲ್ಲ ಮಾತಾಡ್ತಿದ್ದಾರೆ. ನನ್ನ ಹತ್ರ ಅವ್ರು ಯಾವ ಕಾರು ಇಲ್ಲ, ಯಾವ ಮನೆಯೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಮಾಡಿದ ಕಾರ್ನ ಅವ್ರು ತೊಗೊಬಂದು ಕೊಟ್ಟಾಗ ನನಗೆ ಗೊತ್ತಿಲ್ಲ, ಅವ್ರ ಅಣ್ಣನ ಜೊತೆ ಅವ್ರು ಬಂದುಬಿಟ್ಟು ಅದನ್ನ ಮಾಡಿದ್ದು. ನಾನು ಮೈಸೂರಲ್ಲಿ ಇರಬೇಕಾದ್ರೆ. ಆ್ಯಂಡ್ ಅವ್ರ ಅಣ್ಣ ಇವತ್ತು ನಿಜ ಹೇಳ್ತಾರೋ ಅವ್ರ ಜೊತೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಅವರು ಆವಾಗ ಪ್ರೂಫಲ್ಲಿ ಇದ್ದರು. ಅವ್ರು ತೊಗೊಬಂದು ಕಾರ್ನ ನಾನು 5 ನಿಮಿಷನೂ ನನ್ನ ಹತ್ರ ಇಟ್ಕೊಳ್ಳದೆ ವಾಪಸ್ ಹಾಗೆ ಕಳಿಸಿದ್ದೀನಿ. ಸೊ ವಾಪಸ್ ಕಳಿಸಿರೋ ಕಾರ್ನ ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರ ಹತ್ರ ಇಟ್ಟಿದ್ದೀನಿ, ಅಥವಾ ನಾನು ಅವ್ರು ಖರ್ಚು ಮಾಡಿದ್ದೀನಿ ಅನ್ನೋ ತಪ್ಪು. ಅವ್ರ ಸ್ವಇಚ್ಛೆಯಿಂದ ಅವ್ರು ಮಾಡಿಸ್ಕೊಂಡು ತೊಗೊಬಂದಿದ್ದನ್ನು ನಾನು ಸ್ವೀಕಾರ ಕೂಡ ಮಾಡಿಲ್ಲ. ಅದನ್ನು ಹಾಗೆ ವಾಪಸ್ ಕಳಿಸಿದ್ದೀನಿ. ನನ್ನ ಹೆಸರಲ್ಲಿ ನಾನು ಲೈಫ್ ಲಾಂಗ್ ನಾನು ಬಾಡಿಗೆ ಮನೆಯಲ್ಲೇ ಬದುಕ್ತಾ ಇರೋದು. ಅವರಿದ್ದಾಗ್ಲೂ ರಿಲೇಷನ್ಶಿಪ್ಲಿದ್ದಾಗ್ಲೂ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಅಫ್ಕೋರ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಅವರು ಕೋಟ್ಯಾಧೀಶರು ಆ್ಯಂಡ್ ಅವರ ಒಂದು ಕೆಪಾಸಿಟಿ ಹೇಗಿದೆ ಆ ಕೆಪಾಸಿಟಿ ನೋಡ್ಕೊಂಡು ಅವ್ರು ಡೆಫಿನೆಟ್ಲಿ ಖರ್ಚು ಮಾಡಿದ್ದಾರೆ. ನಾನು ಯಾವತ್ತೂ ಅವ್ರ ಹತ್ರ ಫೋರ್ಸಿಬಲಾಗಿ ನಂಗೆ ಅದು ಬೇಕು ಇದು ಬೇಕು ಅಂತ ಹೋಗೂ ಇಲ್ಲ, ಕೇಳೂ ಇಲ್ಲ. ನನ್ನ ಕೆಪಾಸಿಟಿ ಪ್ರಕಾರ ನನಗೇನಿದೆ, ನಾನು 10,000 ಸಂಪಾದನೆ ಮಾಡಿದ್ದೆ. ನನ್ನ 10,000ದಲ್ಲಿ ನನಗೇನು ಅವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಕೊಡಬೇಕಾಗಿತ್ತು ಆಸ್ ಅ ಗಿಫ್ಟ್ ನಾನು ಕೊಟ್ಟಿದ್ದೀನಿ. ಅವ್ರು ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಕೆಪಾಸಿಟಿಯಲ್ಲಿ ಅವ್ರು ಏನು ಸ್ಪೆಂಡ್ ಮಾಡಬೇಕಾಗಿತ್ತು ಅದನ್ನ ಮಾಡಿದ್ದಾರೆ. ಸೊ ಇದು ಆ ನಟಿ ಈಗ ಹೇಳ್ಕೊತಾ ಇರುವಂತಹ ವಿಚಾರ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಈಗ ನಟಿ ಹೇಳೋ ಪ್ರಕಾರ ಹೌದು, ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದು ನಿಜ, ಅವರು ಖರ್ಚು ಮಾಡಿದಾರೆ, ನಾನು ಖರ್ಚು ಮಾಡಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಬಟ್ ಈಗ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿದ್ದು ಯಾಕೆ ಈ ವಿಚಾರವಾಗಿ ಈಗ ಟಾರ್ಚರ್ ಅನ್ನೋದು ಯಾಕೆ ಬಂತು? ಹೌದು, ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ವಿ ಅನ್ನುವಂಥದ್ದಾದರೆ ಇಬ್ಬರು ಬೇರೆ ಬೇರೆ ಆಗಿದ್ದಕ್ಕೆ ಕಾರಣ ಒಂದು, ಜೊತೆಗೆ ಟಾರ್ಚರು, ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಥವಾ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಮಾನಸಿಕವಾಗಿ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಯಾಕೆ ಬಂತು? ಸೊ ರೆಡ್ಡಿ ಅವರೇನು ಹೇಳ್ತಾರೆ ಈ ವಿಚಾರವಾಗಿ? ಈಗ ನಟಿ ಹಾಗೇನೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಇಬ್ರು ಕೂಡ 2022ರಿಂದಲೂ ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅರವಿಂದ್ ರೆಡ್ಡಿ ಮನೆಗೆ ತಾನು ಕೂಡ ಹೋಗಿ ಬರ್ತಾ ಇದೆ ಅನ್ನುವಂತ ಮಾತನ್ನ ಕೂಡ ನಟಿ ಇಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಇದಾದ ಬಳಿಕ ಅರವಿಂದ್ ರೆಡ್ಡಿ ಸಾಕಷ್ಟು ಬಾರಿ ಕುಡಿದು ಬರುವಂತಹ ಕೆಲಸವನ್ನು ಮಾಡ್ತಿದ್ದ. ಹಾಗಾಗಿ ಒಂದಿಷ್ಟು ಇರಿಟೇಷನ್ ನಮ್ಗೆ ಶುರುವಾಗಿತ್ತು. ಅದ್ರ ಜೊತೆಗೆ ಸಂಬಂಧ ಕೂಡ ಬೇಡ ಅಂತ ಹೇಳಿ ಅದನ್ನ ಅಂತ್ಯಗೊಳಿಸುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನ ನಾನು ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಅವರು ನಾನು ಮೈಸೂರಲ್ಲಿದ್ದಾಗ ಒಂದು ಪೋರ್ಷೆ ಕಾರನ್ನ ನನ್ನ ಸಮಾಧಾನ ಮಾಡುವಂತ ರೀತಿಯಲ್ಲಿ ತಂದಿದ್ರು. ಆದ್ರೆ ಆ ಕಾರನ್ನ ನನ್ನ ಬಳಿ 5 ನಿಮಿಷ ಕೂಡ ಇಟ್ಕೊಂಡಿಲ್ಲ. ಅದನ್ನ ಹಾಗೆ ವಾಪಸ್ ನಾನು ಕಳಿಸ್ಬಿಟ್ಟಿದ್ದೇನೆ. ಅದಾಗಿಯೂ ಕೂಡ ಪೋಷಕ ನನ್ನ ಬಳಿ ಇದೆ ಅನ್ನುವಂತ ರೀತಿಯಲ್ಲಿ ಅವರು ಮಾತನಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಮಾತನ್ನ ಹೇಳಿರುವಂತದ್ದು. ಅದ್ರ ಜೊತೆಗೆ ನಟಿ ಹೇಳ್ತಿರುವಂತದ್ದು ಏನಂದ್ರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನನ್ನ ಸಂಪಾದನೆಯಲ್ಲಿ ಏನು ಸಾಧ್ಯವೋ ಅದೆಲ್ಲವನ್ನು ಕೂಡ ನಾನು ಗಿಫ್ಟ್ ಮಾಡಿದ್ದೀನಿ. ಅಂಡ್
ಅರವಿಂದ್ ರೆಡ್ಡಿ ಅವರು ಲಾವಿಶ್ ಆದಂತಹ ಒಂದು ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು. ಹಾಗಾಗಿ ಅವರ ಒಂದು ಕೆಪಾಸಿಟಿ ಏನಿದೆ ಆ ರೇಂಜ್ಗೆ ನನಗೂ ಕೂಡ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಗಿಫ್ಟ್ ವಿಚಾರವಾಗಿ ಈಗೆಲ್ಲ ಪ್ರಸ್ತಾಪ ಮಾಡೋದು ಅದೆಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆನ ಕೂಡ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಅವ್ರು ಕೊಟ್ಟಿರುವಂತ ಅಷ್ಟು ಗಿಫ್ಟ್ ಅನ್ನ ಕೂಡ ನಾನು ಹಿಂದಿರ್ಸಿದ್ದೀನಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಿರುವಂತದ್ದು. ಇದು ಬಿಟ್ರೆ ಈ ಬ್ರೇಕಪ್ ಆಗೋದಕ್ಕೆ ಒಂದು ಸ್ಪಷ್ಟವಾದಂತಹ ಕಾರಣ ಇಬ್ಬರ ಕಡೆ ನಾನು ಸಿಗ್ತಾ ಇಲ್ಲ. ಯಾಕಂದ್ರೆ ನಟಿ ಹೇಳ್ತಾರೆ ಒಂದಿಷ್ಟು ಸಂದರ್ಭದಲ್ಲಿ ಅವರು ಕುಡಿದು ಬರ್ತಾ ಇದ್ರು, ಹಾಗಾಗಿ ನಾನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದೆ. ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಟಾರ್ಚರ್ ಶುರುವಾಯ್ತು ಅನ್ನೋ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಮನೆ ಮಾಲೀಕರಿಗೆ ಕೆಟ್ಟದಾಗಿ ಹೇಳುವಂಥದ್ದು, ಕೆಟ್ಟದಾಗಿ ಲೆಟರ್ನ ಬರೆಯುವಂಥದ್ದು, ಜೊತೆಗೆ ಬೇರೆಯವರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಸಂಬಂಧವನ್ನ ಕಲ್ಪಿಸೋದು, ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಇಬ್ಬರೇ ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬಹುದಾದಂತ ಒಂದು ಸಮಸ್ಯೆ ಇದು. ಆದ್ರೆ ಅವರು ಕಂಪ್ಲೇಂಟ್ ಹಂತಕ್ಕೆ ಹೋಗಿದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿಯಿಂದ ಸಾಕಷ್ಟು ಕಿರುಕುಳ ಹೆಚ್ಚಾಗಿತ್ತು. ಪದೇ ಅದರಿಂದ ಹೊರಬರೋದಕ್ಕೆ ನನಗೆ ಸಾಧ್ಯನೇ ಆಗ್ತಿಲ್ಲ. ಹಾಗಾಗಿ ಅಂತಿಮವಾದಂತಹ ದಾರಿ ಕಂಡಿದ್ದು FIR ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ FIR ಒನ್ಸ್ ಆದ್ರೆ ನಾನು ತುಂಬಾನೇ ಖಾಸಗಿಯಾಗಿ ಜೀವನ ಮಾಡ್ಕೊಂಡ್ ಬಂದಂಥವಳು, ಅದ್ರ ಜೊತೆಗೆ ತಂದೆ ತಾಯಿಗಳು ಕೂಡ ತುಂಬಾನೇ ಖಾಸಗಿ ಅವರ ಒಂದು ಇದ್ರ ಮೇಲೆ ಸಂಪಾದನೆ ಮೇಲೆ ಬದುಕ್ತಿರುವಂತವ್ರು. ಆದ್ರೆ 2-3 ವರ್ಷದಿಂದ ಪರಿಚಯ ಆದಂತಹ ಅರವಿಂದ್ ರೆಡ್ಡಿ ಏನಿದ್ದಾರೆ ನಮ್ಮ ಇಡೀ ಜೀವನವನ್ನ ಅವರೇ ಕಟ್ಟಿ ಕೊಟ್ಟಿರುವಂತ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಆದ್ರೆ ಇದು ಸರಿ ಇಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ತಿರುವಂತದ್ದು. ಅದ್ರ ಜೊತೆಗೆ ಅಡ್ವೊಕೇಟ್ ಜೊತೆಗೆ ಚರ್ಚೆನ ಮಾಡಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿಲ್ಲ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಿದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳ್ತಿರುವಂತದ್ದು. ಆದ್ರೆ ಅರವಿಂದ್ ರೆಡ್ಡಿ ಹಾಗೇನೆ ನಟಿ ಏನಿದ್ದಾರೆ ಇಬ್ರು ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ನಿಜ. ಆದ್ರೆ ಬ್ರೇಕಪ್ಗೆ ನಿಖರವಾದಂತಹ ಕಾರಣ ಇನ್ನಷ್ಟೇ ಸ್ಪಷ್ಟ ಆಗ್ಬೇಕಿರುವಂತದ್ದು. ಥ್ಯಾಂಕ್ ಯು ರಾಜಪ್ಪ.